ಯಾವ್ದಾರು ಅದು ಬೆಂಗಳೂರಲ್ಲಿ ಅಕ್ರಮವಾಗಿ 2 ಬೈಕ್ ಟ್ಯಾಕ್ಸಿ ಸಂಘಟನೆಗಳನ್ನ ಇಟ್ಕೊಂಡಿದ್ದೀರಾ? ಎರಡೇನ ಇನ್ನೂ ಯಾವ್ದಾದ್ರು ಹುಟ್ಟಿಸಿದಿರಾ? ಎಕ್ಸ್ಟ್ರಾ ಯಾವ್ದಾದ್ರು ಹುಟ್ಟಿಸ್ಕೊಂಡಿದ್ದೀರಾ? ಎರಡೇ ಅನ್ಕೊಂತೀನಿ. ಒಬ್ರು ಅವ್ರು ಯಾರೋ ಮುಸಲ್ಮಾನವ್ರು ಏನೋ ಕಟ್ಕೊಂಡಿರೋದು ಅನ್ಸುತ್ತೆ. ಇನ್ನೊಬ್ರು ಇವ್ನು ರ್ಯಾಪಿಡೋದವ್ನು ಕಟ್ಸ್ಕೊಟ್ಟಿರೋದು. ಯಾರಿಗೆ? ಈ ತಮಿಳ್ನಾಡು ಮೂಲದ ಆದಿನಾರಾಯಣಂಗೆ. ಯಾಕೆಂದ್ರೆ ಅವ್ನು ರ್ಯಾಪಿಡೋದವ್ನಿಗೆ ಅನುಕೂಲ ಆಗೋದಕ್ಕೆ. ನೋಡ್ರ, ನಿಮ್ಮ 2 ಬೈಕ್ ಸಂಘಟನೆಗಳಿಗೂ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇನ್ನೂ FIR ಮಾಡಿಸಿಲ್ಲ ನಾನು. FIR ಮಾಡಿಸ್ತೀನಿ, ಬಿಡಲ್ಲ. ನೋಡ್ರಿ, ನಿಮ್ಗಳಿಗೇನಾದರೂ FIR ಆಗದೆ ಇರೋವಂಥ ರೀತಿಯಲ್ಲಿ ತಡೆಯೋ ತಾಕತ್ತಿತ್ತು ಅಂದರೆ ಆದಷ್ಟು ಬೇಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ಅಲ್ಲೊಬ್ಬ ಬೈಕ್ ರೈಡರ್ಗೆ FIR ಹಾಕ್ಸೋದನ್ನು ನಿಮ್ಗಳ ಕೈಯಲ್ಲಿ ತಾಕತ್ತಿದ್ರೆ ಅಲ್ಲೆಲ್ಲೋ ಹೋಗಿ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿನ ಭೇಟಿ ಮಾಡಿ ಅನುಕೂಲ ಆಗುವಂಥ ರೀತಿ ವ್ಯವಸ್ಥೆಗೆ ನಿಂತ್ಕೊಳ್ಳೋದಲ್ಲ. ಯಾರನ್ನಾದರೂ ಇನ್ಫ್ಲೂಯೆನ್ಸ್ ಬಳಸ್ಕೊಳ್ಳಿ, FIR ಆಗೋದನ್ನು ತಡೆದ್ಬಿಡ್ರಿ ನಿಮಗೆ ತಾಕತ್ತಿದ್ರೆ. ಯಾಕೆಂದರೆ ಸುಮಾರು ಕಡೆ ಘಟನೆಗಳು ನಡೆಯೋದು, ಆದರೆ FIRಗಳು ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಗೌರ್ಮೆಂಟ್ ಸಂಬಳ ಕೊಟ್ಟರು ಕೂಡ ಎಂಜಿಲ್ ಕಾಸಿಗೆ ಕೈ ಒಟ್ಕೊಂಡು ಬದುಕುವಂಥವ್ರು ಸಾಕಷ್ಟು ಜನ ಪೊಲೀಸ್ನವರು ಕೂಡ ಇದ್ದಾರೆ. ನಿಯತ್ತಾಗಿರೋರು ಸ್ವಲ್ಪ ಜನ ಇದ್ದರೆ ಆ ರೀತಿಲಿ ಬದುಕೋರು ತುಂಬ ಜನ ಇದ್ದಾರೆ. ಅಂಥವ್ರುಗಳು ಏನು ಮಾಡಿಬಿಡ್ತಾರೆ, FIR ಮಾಡ್ಸೋಕ್ಕೆ ಬಿಡಲ್ಲ. ಇದು ಅದೇ ಥರನೇ, FIR ಮಾಡ್ಕೊಡೋದಕ್ಕೆ ಬಿಡ್ತಾ ಇಲ್ಲ. ಆದರೆ ನಾವು ಬಿಡಲ್ಲ. ಇನ್ನೂ ಮಾತಾಡಿಲ್ಲ, ನಾನು ಮಾತಾಡ್ತೀನಿ. ಇನ್ನೂ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಬೈಕನ್ನು ತರಿಸೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಸಾಧ್ಯ ಆದರೆ ಡೆಲ್ಲಿಗೆ ಹೋಗಿರೋರು ನೀವು, CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋರು ನೀವು, ಮಹದೇವಪುರಕ್ಕೆ ಹೋಗೋಕ್ಕಲ್ವಾ? ಹೋಗಲೇಬೇಕು. ಯಾಕೆ ಅಂದರೆ ನೀವು ರೈಡರ್ಗಳು ಪರವಾಗಿರೋರಲ್ವಾ? ನೋಡ್ರ, ನಿಮ್ಗಳಿಗೆಲ್ಲ ಒಂದು ಓಪನ್ ಚಾಲೆಂಜು, ನಿಮ್ಮ ತಾಕತ್ಗಳಿಗೆ ಒಂದು ಸವಾಲು. ಇದನ್ನು FIR ಆಗದೆ ಇರೋ ಅಂಥ ರೀತಿಯಲ್ಲಿ ತಡೆದುಬಿಡ್ರಿ, ಮೆಚ್ಚುತ್ತೀನಿ ನಿಮ್ಮನ್ನು. FIR ಆಯಿತು ಅಂದರೆ ಅವ್ನು ರೈಡರ್ ಕತೆ ಮುಗೀತು. ರೈಡರ್ ಕತೆನೂ ಮುಗೀತು, RC ಓನರ್ ಕತೆನೂ ಮುಗೀತು. ಕಾನೂನು ರೀತಿಯಲ್ಲಿ ಅಯ್ಯೋ ಅನ್ನಿಸ್ಬಿಡ್ತೀವಿ. ಯಾಕೆ ಅಂದರೆ ಎಷ್ಟೋ ಕಡೆ ಘಟನೆಗಳು ನಡೆದ್ರೂ ಕೂಡ ನಮ್ಮ ಹ್ಯಾಂಡ್ ಓವರ್ಗೆ ತಗ್ಲಾಕಂತಿರಲಿಲ್ಲ. ಆದರೆ ಇದು ತಗ್ಲಾಕಂಡೈತೆ. ಹೆಂಗೆ ಅಂದರೆ ನಮ್ಮ ಸಂಘಟನೆಗೆ ಸಂಬಂಧಪಟ್ಟಿರುವಂಥ ಒಬ್ಬರು ಸದಸ್ಯರ ಸಂಬಂಧಿಕರ ಮಹಿಳೆ ಇವತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಕ್ಸ್ಪೆಷಲಿ ಊಬರ್ನಲ್ಲಿ ಬಿದ್ದು ಬೀಳಿಸಿದಾನೆ, ತಲೆಗೆ ಏಟಾಗಿದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಅಣ್ಣ ಎಸ್ಕೇಪು. ಬೈಕು ಯಾವುದು ಏನು ಅಂತ ಹೇಳಿ ಎನ್ಕ್ವೈರಿ ಮಾಡಿದ್ರೆ RC ಓನರ್ ಬಂದು ಹಿಂದಿವಾಲ, ಗುಜರಾತ್ ಅವನು, ಮಗ ಬಂದು ಕಾಲೇಜಲ್ಲಿ ಓದ್ಕೊಂಡವನೇ. ಅವನೇ ಪೊಲೀಸವ್ರು ಕರ್ಸವ್ರೆ. ಆಡಿಯೋ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ, ಲೈವ್ ಎಲ್ಲ ಮುಗಿದ್ಮೇಲೆ ಮಾಡ್ತೀನಿ ನಿಧಾನಕ್ಕೆ. ಪೊಲೀಸವ್ರಿಗೆ ಕಾನೂನು ಹೇಳ್ಕೊಡಕ್ಕೆ ಹೋಯ್ತಾನಂತೆ. ಹೌದು, ಪಿಕಪ್ ಮಾಡ್ತೀವಿ, ಹೋಗಿ ಡ್ರಾಪ್ ಮಾಡ್ಬಿಡ್ತೀವಿ, ಹಿಂದ್ಗಡೆ ಬಿದ್ದುಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ ಅಂತಾನಂತೆ. ಇರಲಿ, ಅದೆಲ್ಲ ಆಡಿಯೋ ಕೇಳಿದ್ರೆ ಮಜಾ ಇರ್ತದೆ. ಈ ಲೈವ್ ಮುಖಾಂತರ ಇವ್ರಿಗೆ ಓಪನ್ ಚಾಲೆಂಜ್ ಆಗ್ತಾ ಇರೋದಿಷ್ಟೇ. ನೋಡ್ರ, ನಿಮ್ಮೊಬ್ಬ ರೈಡರು, ಅಪ್ಪ RC ಓನರು, ಮಗ ಬೈಕ್ ಓಡಿಸ್ಕೊಂಡು ಊಬರಲ್ಲಿ ಕಸ್ಟಮರ್ನ ಪಿಕಪ್ ಮಾಡವ್ನೆ. ಕಸ್ಟಮರ್ ತಲೆ ಬುಡ ಹೊಡೆದಾಕವ್ರೆ. FIR ಇನ್ನೂ ಆಗಿಲ್ಲ. FIR ಆಗೋದಂತೂ ಕನ್ಫರ್ಮು. FIR ಆಗದೆ ಇರೋವಂಥ ರೀತಿಲಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ವರ್ಕ್ಲೋಡ್ ಕಮ್ಮಿ ಮಾಡ್ಕೊಬೇಕಲ್ಲ ಟ್ರಾಫಿಕ್ ಪೊಲೀಸ್ನವರು. ಅದಕ್ಕೆ ಆಯಪ್ಪ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾವನೆ, ಎಲ್ಲ ನೋಡ್ತಾ ಇದ್ದೀವಿ. ಬಿಡಲ್ಲ, FIR ಅಂತೂ ಮಾಡಿಸ್ತೀವಿ ಅಷ್ಟರೊಳಗಡೆ. ಯಾಕೆಂದರೆ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಡೆಲ್ಲಿಗೆ ಹೋದವ್ರು ನೀವು, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಿರೋರು ನೀವು. ಹಂಗಿದ್ಮೇಲೆ ನಿಮ್ಮ ರೈಡರ್ನ ನೀವು ಉಳಿಸ್ಕೊಳಕ್ಕಾಗಲ್ವಾ? ಹೋಗ್ರಿ, ಮಹದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಬ್ಬ ಬೈಕ್ ರೈಡರ್ನ ನಾವು ಬಚಾವ್ ಮಾಡ್ದೋ ಅಂತೇಳಿ ಒಂದು ಲೈವ್ ಮಾಡಿಬಿಡ್ರಿ. ನಾನು ಮೆಚ್ಕೊಂತೀನಿ, ನೀವೆಲ್ಲ ರೈಡರ್ಗಳು ಪರವಾಗಿದ್ದೀರಾ ಅಂತ. ಯಾರೆಲ್ಲ ಈ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಿದ್ದೀರಲ್ಲ, ನಿಮ್ಗೆ ಈ ಒಂದು ಘಟನೆನೇ ಜೀವಂತ ಉದಾಹರಣೆಯಾಗಿ ತೋರಿಸ್ಕೊಡ್ತೀನಿ. ಬೈಕ್ ಟ್ಯಾಕ್ಸಿ ಅಂತ ಏನಾದರೂ ನೀವು ವೈಟ್ ಬೋರ್ಡ್ಗಳಲ್ಲಿ ಸರ್ವಿಸ್ ಕೊಡ್ತಿದ್ರೆ ಅಂಥವ್ರ ಪರಿಸ್ಥಿತಿ ಏನಾಗ್ತದೆ, ಆ ರೀತಿಯಲ್ಲಿ ರೈಡರ್ ಕೆಲಸ ಮಾಡೋರ ಜೀವನ ಏನಾಗ್ತದೆ ಅಂತ ಈ ಘಟನೆಯಲ್ಲಿ ತೋರಿಸ್ತೀನಿ. ಹಂಗಾಗಿ ಆದಿನಾರಾಯಣ ಮತ್ತು ಇನ್ನೊಬ್ರವ್ರು ಯಾರೋ ಬೈಕ್ ಟ್ಯಾಕ್ಸಿ ಅಂತ ಇನ್ನೊಬ್ಬರು ಯಾರೋ ಮುಸ್ಲಿಮ್ ಅವ್ರು ಕಟ್ಕೊಂಡಿದ್ದೀರಾ, ನಿಮ್ಮಿಬ್ರಿಗೂ ಈ ಓಪನ್ ಚಾಲೆಂಜು ಖಂಡಿತ ಈ ಲೈವ್ ಎಂಡ್ ಆಗಷ್ಟಲ್ಲಿ ನೋಡಿರ್ತೀರಾ. ನಿಮ್ಮ ರೈಡರ್ಗಳೇ ಕಳಿಸ್ಕೊಡ್ತಾರೆ ನಿಮ್ಗಳಿಗೆ ಈ ಲಿಂಕನ್ನು.
ಹೋಗ್ರಿ ಆ ರೈಡರ್ನ ಹೆಂಗಾದ್ರೂ ಮಾಡಿ ಸೇವ್ ಮಾಡ್ರಿ. ಅಪ್ಪ ಬಂದು ಹಿಂದಿವಾಲ, ಮಗನೂ ಕೂಡ ಹಿಂದಿವಾಲ, ಕರ್ನಾಟಕದ ಬೈಕು. ಮಗ ಓಡಿಸ್ಕೊಂಡು ಹೋಗಿದ್ದಾನೆ, ಹೆಣ್ಮಗಳನ್ನ ಕುಂಡ್ರಿಸ್ಕೊಂಡು ಡ್ರಾಪ್ ಮಾಡೋ ಸಂದರ್ಭದಲ್ಲಿ ತಲೆ ಬುರುಡ ಹೊಡೆದಾಕಿದ್ದಾನೆ, ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅಪೀಟ್ ಆಗವನೆ. ಘಟನೆಗಳು ಇಷ್ಟು ನಡೆದಿದೆ. ಬೈಕ್ ಟ್ಯಾಕ್ಸಿ ನಮಗೆ ಕಾನೂನು ಹೇಳ್ಬಿಟ್ಟಿದೆ, ಯಾರೂ ನಮಗೆ ತೊಂದರೆ ಕೊಡಬಾರ್ದು ಅಂತ. ಬೈಕ್ ಟ್ಯಾಕ್ಸಿ ಕಾನೂನಿಗೆ ತೊಂದರೆ ಇಲ್ಲದಿರೋ ಅಂಥ ರೀತಿಯಲ್ಲಿ ನೀವು ಯಾಕೆ ನಮಗೆ ತೊಂದರೆ ಕೊಡ್ತೀರಾ ಅನ್ನೋ ರೀತಿಯಲ್ಲ ಕೇಳೋರು. ಅವ್ರುಗಳು ಸಪೋರ್ಟ್ಗೆ ಹೋಗ್ರಯ್ಯ, ಇದನ್ನು FIR ಆಗದೆ ಇರೋ ರೀತಿಯಲ್ಲಿ ತಡೆದ್ಬಿಡ್ರಿ. ಆಗ ನಿಮ್ಗೆ ಒಪ್ಕೊತೀನಿ ಕಾನೂನು ಅಂದರೆ ಏನು. ಹೈಕೋರ್ಟು ನಿಲ್ಲಿಸಿದ್ರೂ ಕೂಡ ರೈಡ್ ಮಾಡ್ತೀರಾ? ಈಗ ತಗಲಾಕೊಂಡಿದ್ದೀರಾ. ಈ ಒಂದು ಘಟನೆ ಸಾಕು ನಿಮ್ಗಳಿಗೆ ಸತ್ಯ ಸಂದರ್ಶನ ತೋರಿಸೋದಕ್ಕೆ. ತೋರಿಸ್ತೀವಿ, ಆಡಿಯೋಗಳು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀವಿ. ಇವ್ರುಗಳು FIR ಆಗದೆ ಇರೋ ಅಂಥ ರೀತಿಯಲ್ಲಿ ತಡೆದ್ಬಿಡ್ಲಿ. ಇವತ್ತು ಡೇಟ್ ಎಷ್ಟು ಹೇಳಿ? 9 ಸೆಪ್ಟೆಂಬರು 2025. ಇನ್ನೂ FIR ಆಗಿಲ್ಲ, ಹೇಳ್ತಾ ಇದ್ದೀನಿ. ನಿಮ್ಗಳು ತಾಕತ್ತು ಅನ್ನೋದಿದ್ರೆ FIR ಆಗದೆ ಇರೋ ರೀತಿಯಲ್ಲಿ ತಡೆದ್ಬಿಡ್ರಿ, ನೋಡೇ ಬಿಡೋಣ. FIR ಆಯಿತು ಅಂದರೆ ಮುಗೀತು, ಅವ್ನ ರೈಡರ್ ಕತೆನೂ ಮುಗೀತು, ಅವ್ನ RC ಓನರ್ ಕತೆನೂ ಮುಗೀತು. ಲಾಯರ್ ಏನು ಕಾಂಪನ್ಸೇಷನ್ ಕೇಳ್ತಾರೆ, ಆಮೇಲೆ ಆ ಮಹಿಳೆಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ವಸೂಲಿ ಮಾಡಿಸ್ತೀವಿ RC ಓನರ್ ಕಡೆಯಿಂದ. ಅದು ಯಾವ ಇನ್ಶೂರೆನ್ಸು ನಿಮ್ಮ ಓಲಾ, ಊಬರ್, ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ನಡೆಸ್ತಿದ್ದೀರಲ್ಲ, ಅವ್ನು ಯಾವನ್ ಕೊಡ್ತಾನೆ ಇನ್ಶೂರೆನ್ಸು, ಇವ್ರನ್ನ ಹೆಂಗೆ ಬಚಾವ್ ಮಾಡ್ತಾನೆ ನೋಡ್ರೋ, ನಿಮ್ಗೇನೆ ಗೊತ್ತಾಗ್ತದೆ. ಏನಾದರೂ ಲೈವ್ಗಳು ಮಾಡಿ ಹೇಳಿದ್ರೆ ಅವ್ರು ಇನ್ಶೂರೆನ್ಸ್ ಕೊಡ್ತಾರೆ, ಮಣ್ಣಂಗಟ್ಟೆ ಕೊಡ್ತಾರೆ. ಈಗ ಈಸ್ಕಳಿವ್ರಂತೆ. ಯಾರ ಸಂಘಟನೆ, ರೈಡರ್ಗಳ ಸಂಘಟನೆ, ಬೈಕ್ ರೈಡರ್ಗಳ ಸಂಘಟನೆ ಕೊಡಿಸ್ರ ನೋಡ್ತೀನಿ. ಆ ಸಂಸ್ಥೆಯಿಂದ ಪರಿಹಾರದ ಹಣನ ಕೊಡಿಸ್ರಿ, ನಿಮಗೆ ತಾಕತ್ತಿದ್ರೆ ನೋಡಿಸ್ತೀನಿ. ಹೋಗ್ರಿ, ಇನ್ನೂ ಸಮಯ ಮುಂಚಿಲ್ಲ. ಲೈವಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡೋಕ್ಕಿಲ್ಲ. ಯಾವಾಗಲೂ ವಿಡಿಯೋ ಮಾಡೋದಕ್ಕೆ ಅನ್ನೋದಕ್ಕೆ ಲೈವಲ್ಲಿ ಹೇಳ್ತಾ ಇದ್ದೀನಿ. ಬೇಗ ಓಡೋಗಿ ನಿಮ್ಮ ರೈಡರ್ನ ಕಾಪಾಡ್ಕೊಳ್ಳಿಲ್ಲ ಅಂದರೆ ನೀವೆಲ್ಲ ಅಮಾಯಕರುಗಳನ್ನ ಬಲಿ ಹೊಡೆಯೋದಕ್ಕೆ ಆ ಸಂಸ್ಥೆಗಳಿಗೆ ಹೇಳ್ಬಾರ್ದ ಪದ, ಸಿರ್ಪ ಕೊಡೋ ಕೆಲಸಗಳು ಮಾಡ್ದಂಗೆ ಆಗ್ಬಿಡುತ್ತೆ. ಆ ಕೆಲಸ ಮಾಡೋಕೆ ಹೋಗ್ಬಿಡ್ರಿ ಅಮಾಯಕರುಗಳಿಗೆ.